ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಟೆಕ್ ಫ್ಯಾಕ್ಟ್ಸ್ ಕನ್ನಡ ಚಾನಲ್ಗೆ. ನಾನು ನಿಮ್ಮ ಮಂಜುನಾಥ್. ಸ್ನೇಹಿತರೆ, ಇಂದಿರಾ ಆಹಾರ ಕಿಟ್ ಅಥವಾ ಇಂದಿರಾ ದಿನಸಿ ಕಿಟ್, ಈ ಒಂದು ಕಿಟ್ಟನ್ನು ಡಿಸೆಂಬರ್ 1ನೇ ತಾರೀಕಿನಿಂದ ಎಲ್ರಿಗೂ ಕೂಡ ಸಿಗುತ್ತೆ. ಅಂದರೆ BPL ಆಗಿರ್ಬೋದು, ಅಂತ್ಯೋದಯ ಆಗಿರ್ಬೋದು, ಈ ಎರಡೂ ಕಾರ್ಡನ್ನು, ಈ ಎರಡೂ ಪಡಿತರ ಚೀಟಿಯನ್ನು ಹೊಂದಿರುವಂಥ ವ್ಯಕ್ತಿಗಳಿಗೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಈಗಾಗಲೇ ಮಾಹಿತಿ ಬಂದಿತ್ತು. ಆದರೆ ಡಿಸೆಂಬರ್ 1ನೇ ತಾರೀಕು ಕಳೆದು ಹೋಗಿದೆ, ಆದರೂ ಕೂಡ ಇನ್ನೂ ಈ ಒಂದು ಕಿಟ್ಟು ಸಿಕ್ಕಿಲ್ಲ. ಹಾಗಿದ್ರೆ ಈ ಒಂದು ಕಿಟ್ಟನ್ನು ಯಾವಾಗಿನಿಂದ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಇದ್ರ ಬಗ್ಗೆ CM ಆಗಿರುವಂಥ ಸಿದ್ದರಾಮಯ್ಯನವರು ಏನು ಹೇಳಿದ್ದಾರೆ, ಹಾಗೆಯೇ ಆಹಾರ ಇಲಾಖೆಯ ಸಚಿವರಾದಂತಹ KH ಮುನಿಯಪ್ಪನವರು ಏನು ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿನ ನಿಮಗೆ ತಿಳಿಸಿಕೊಡುವಂತ ಪ್ರಯತ್ನ ಮಾಡ್ತೀನಿ. ಈ ಒಂದು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡೋದಕ್ಕೆ ಟ್ರೈ ಮಾಡಿ. ನೀವಿನ್ನು ಯಾರ್ಯಾರು ಹೊಸಬರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸ್ನೇಹಿತರೆ, ನಮ್ಮ ಶ್ರಮಕ್ಕೆ ನಿಮ್ಮ ಹತ್ತಿರ ಕೇಳಿಕೊಳ್ಳೋದು ಒಂದೇ ಒಂದು, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಉಚಿತವಾಗಿರುತ್ತೆ. ಸಾಕಷ್ಟು ಜನರು ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ, ಹಾಗೆ ಹೋಗ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾತ್ರ ಮಾಡ್ತಾ ಇಲ್ಲ. ಸ್ನೇಹಿತರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿದ್ರೆ ತಾನೇ ನಾನು ಕೂಡ ಇದೇ ರೀತಿಯಾದಂಥ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿಕೊಂಡು ವಿಡಿಯೋ ಮಾಡಿ, ಎಡಿಟ್ ಮಾಡಿ, ನಿಮಗೆ ವಿಡಿಯೋ ಮೂಲಕ ತಲುಪಿಸುವಂಥ ಪ್ರಯತ್ನ ಮಾಡೋದಕ್ಕೆ ಸಾಧ್ಯ ಆಗೋದು. ನನ್ನ ಕೆಲಸ ಕಾರ್ಯಗಳನ್ನು ಬಿಟ್ಟು ನಿಮಗೋಸ್ಕರ ಒಂದಿಷ್ಟು ಟೈಮ್ನ ಕೊಡ್ತಾ ಇದ್ದೀನಿ. ಸೊ ಮತ್ತೊಮ್ಮೆ ಮನವಿ ಮಾಡ್ತಿರೋದು, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ನಿಮ್ಮ ಹತ್ರ ಕೇಳ್ಕೊಳ್ತಾ ಈ ಒಂದು ವಿಡಿಯೋನ ಶುರು ಮಾಡೋಣ ಬನ್ನಿ. ಸ್ನೇಹಿತರೆ, ಇಂದಿರಾ ಆಹಾರ ಕಿಟ್, ಈ ಒಂದು ಆಹಾರ ಕಿಟ್ಟನ್ನು ಈಗಾಗಲೇ ಅನ್ನಭಾಗ್ಯ ಯೋಜನೆಯ ಅಡಿಯಲ್ಲಿ ಕೊಡ್ತಿರುವಂಥದ್ದು. ಇದಕ್ಕೆ ಇಂದಿರಾ ದಿನಸಿ ಕಿಟ್ ಅಂತ ಕೂಡ ಕರೀತಾರೆ ಸ್ನೇಹಿತರೆ. ಸೊ ಇಂದಿರಾ ಆಹಾರ ಕಿಟ್ ಆಗಿರ್ಬೋದು, ಇಂದಿರಾ ದಿನಸಿ ಕಿಟ್ ಆಗಿರ್ಬೋದು, ಈ ಒಂದು ಕಿಟ್ಟನ್ನು ಕೊಡ್ತಿರುವಂಥ ಉದ್ದೇಶನಾದರೂ ಏನು, ಸಡನ್ ಆಗಿ ಏನು ಕೊಡ್ತಾ ಇರೋದು ಅಂತ ಸಾಕಷ್ಟು ವಿಡಿಯೋಗಳಲ್ಲಿ ನಾನು ವಿಡಿಯೋ ಮಾಡಿ ತಿಳಿಸುವಂಥ ಪ್ರಯತ್ನ ಮಾಡಿದ್ದೀನಿ. ಆದರೆ ಈ ಒಂದು ವಿಡಿಯೋದಲ್ಲೂ ಕೂಡ ಒಂದಿಷ್ಟು ಮಾಹಿತಿನ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಈಗಾಗಲೇ 10 kg ಅಕ್ಕಿ ನಿಮಗೆ ಸಿಗ್ತಾ ಇದೆ, ಒಬ್ಬರಿಗೆ 10 kg ಸಿಗ್ತಾ ಇರುವಂಥದ್ದು. ಆದರೆ ಒಬ್ಬರಿಗೆ 10 kg ಅಕ್ಕಿ ಹೆಚ್ಚಾಗ್ತಾ ಇದೆ. ಸಾಕಷ್ಟು ಜನರು ಅದನ್ನ ಮಾರ್ತಾ ಇದ್ದಾರೆ, ಕಾಳಸಂತೆಯಲ್ಲಿ ಮಾರ್ತಾ ಇದ್ದಾರೆ. ಹಾಗೆ ಈ ಒಂದು ಮಾರ್ತಾ ದುಬೈಗೂ ಕೂಡ ಈ ಒಂದು ಅಕ್ಕಿ ಸಾಗಾಟ ಆಗಿದೆ ಅಂತ ಹೇಳ್ಬಿಟ್ಟು ಸರ್ಕಾರಕ್ಕೆ ಮಾಹಿತಿ ಬಂದಿತ್ತು. ಹಾಗಾಗಿ ಈಗಾಗಲೇ ಈ ಒಂದು ಅಕ್ಕಿಯ ಪ್ರಮಾಣನ ಕಮ್ಮಿ ಮಾಡಬೇಕು. ಅಂದ್ರೆ 10 kg ಏನು ಅಕ್ಕಿ ಕೊಡ್ತಾ ಇದ್ದಾರೋ ಅದರ ಪ್ರಮಾಣನ ಕಮ್ಮಿ ಮಾಡಿ ಅದರ ಬದಲು ಬೇರೆ ದಿನಸಿ ಧಾನ್ಯಗಳನ್ನ ಕೊಡೋಣ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡಿದೆ. ಅಂದ್ರೆ ಕೇಂದ್ರ ಸರ್ಕಾರದಿಂದ 5 kg ಅಕ್ಕಿ ಈಗಾಗಲೇ ನಿಮಗೆ ಸಿಗ್ತಾ ಇರುವಂತದ್ದು, ರಾಜ್ಯ ಸರ್ಕಾರದಿಂದ ಕೂಡ ಇನ್ನು 5 kg ಅಕ್ಕಿ ಸಿಗ್ತಾ ಇರುವಂತದ್ದು. ಒಟ್ಟಾರೆಯಾಗಿ 10 kg ಒಬ್ಬರಿಗೆ ಕೊಡ್ತಿರುವಂತದ್ದು. ಮನೆಯಲ್ಲಿ 3 ಜನರಿದ್ರೆ 30 kg ಅಕ್ಕಿ ಸಿಗ್ತಾ ಇದೆ, 4 ಜನರಿದ್ರೆ 40 kg ಅಕ್ಕಿ ಸಿಗ್ತಾ ಇದೆ. ಆದ್ರೆ 40 kg ಅಕ್ಕಿ ಜಾಸ್ತಿ ಆಗ್ತಾ ಇದೆ. ಅವರೊಂದು 20-25 kg ಅಕ್ಕಿನ ಯೂಸ್ ಮಾಡ್ಕೊಳ್ತಾರೆ, ಇನ್ನೊಂದು 15 kg 20 kg ಅಕ್ಕಿನ ಸೇಲ್ ಮಾಡ್ತಾ ಇದ್ದಾರೆ. ಕ್ಯಾಟರಿಂಗ್ ಗಳಿಗಾಗಿರ್ಬೋದು, ಹೋಟೆಲ್ಗಳಿಗಾಗಿರ್ಬೋದು, ಅಥವಾ ಬೇರೆ ರೇಷನ್ ಅಂಗಡಿಗಳಿಗಾಗಿರ್ಬೋದು, ಅಥವಾ ಬೇರೆ ಯಾವುದೋ ವ್ಯಕ್ತಿಗಳಿಗಾಗಿರ್ಬೋದು, ಈ ರೀತಿಯಾಗಿ ಅಕ್ಕಿನ ಸೇಲ್ ಮಾಡ್ತಾ ಇದ್ದಾರೆ. ಸೊ ಅಕ್ಕಿನ ಸೇಲ್ ಮಾಡಿ ಹಣನ ಪಡ್ಕೊಳ್ತಾ ಇದ್ದಾರೆ. ಸೊ ಸರ್ಕಾರಕ್ಕೆ ಇದು ಈಗಾಗಲೇ ಗೊತ್ತಾಗಿದೆ, ಸಮೀಕ್ಷೆ ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಇಷ್ಟು ಮಾಹಿತಿಗಳು ಸರ್ಕಾರಕ್ಕೆ ಸಿಕ್ಕಾಗಿದೆ. ಸೊ ಹಾಗಾಗಿ ಸರ್ಕಾರ ಕೂಡ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ಕೊಳ್ತಾ ಬರ್ತಾ ಇದೆ. ಹತ್ತತ್ರ 4ರಿಂದ 5 ತಿಂಗಳಾಯ್ತು ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಾ ಇದ್ದಾರೆ, ಸಭೆಗಳ ಮೇಲೆ ಸಭೆ ಮಾಡ್ತಾ ಇದ್ದಾರೆ. ಸೊ ಏನು ಕ್ರಮ ಕೈಗೊಳ್ಳೋದು? ಈಗಾಗಲೇ 10 kg ಅಕ್ಕಿ ನಾವು ಕೊಡ್ತಾ ಇದ್ದೀವಿ, ಇದಕ್ಕಿಂತ ಮುಂಚೆ 5 kg ಅಕ್ಕಿ, ಇನ್ನು 5 kg ಅಕ್ಕಿಯ ಬದಲು ಹಣ ಕೊಡ್ತಾ ಇತ್ತು. ಸೊ ಹಣ ಹಾಕೋದು ಕೂಡ ಕಷ್ಟ ಆಗ್ತಾ ಇದೆ, ಎಲ್ಲರ ಖಾತೆಗೂ ಕೂಡ ಹಣ ಸರಿಯಾಗಿ ಜಮಾ ಆಗ್ತಾ ಇಲ್ಲ, DBT ಸರಿಯಾಗಿ ಜಮಾ ಆಗ್ತಾ ಇಲ್ಲ. ಸೊ ಹಣ ಕೆಲವೊಬ್ಬೊಬ್ಬರಿಗೆ ಜಮಾ ಆಗ್ತಿರುವಂತದ್ದು, ಕೆಲವೊಬ್ಬೊಬ್ಬರಿಗೆ ಜಮಾ ಆಗದೆ ಇರುವಂತದ್ದು, ಟೆಕ್ನಿಕಲ್ ಇಶ್ಯೂ, ಸರ್ವರ್ ಸಮಸ್ಯೆ, ಈ ರೀತಿ ಸಾಕಷ್ಟು ಸಮಸ್ಯೆಗಳು ಆಗ್ತಾ ಇದೆ. ಸೊ ಹಾಗಾಗಿ 10 kg ಅಕ್ಕಿನೇ ಈಗ ಕೊಡ್ತಿರುವಂತದ್ದು. ಆದ್ರೆ 10 kg ಅಕ್ಕಿ ಕೂಡ ಜನಗಳಿಗೆ ಜಾಸ್ತಿ ಆಗ್ತಾ ಇದೆ. ಸೊ ಜನಗಳಿಗೆ ಜಾಸ್ತಿ ಆಗಿ ಆ ಒಂದು ಅಕ್ಕಿನ ಕೂಡ ಸೇಲ್ ಮಾಡ್ತಾ ಇದ್ದಾರೆ. ಸೊ ಸೇಲ್ ಮಾಡ್ತಾ ಇದ್ರೆ ನಾವು ಆ ಅಕ್ಕಿ ಕೊಟ್ಟು ಏನು ಪ್ರಯೋಜನ? ಬಡವರಿಗೆ ಅಕ್ಕಿಯಿಂದ ಉಪಯೋಗ ಆಗ್ಲಿ ಅಂತ ಹೇಳ್ಬಿಟ್ಟು ನಾವು ಕೊಡ್ತಾ ಇರುವಂತದ್ದು. ಆದ್ರೆ ಈಗ ಆ ಅಕ್ಕಿನೇ ಸೇಲ್ ಮಾಡ್ತಾ ಇದಾರಲ್ಲ, ಇನ್ನು ಮುಂದೆ ಸೇಲ್ ಮಾಡೋದಕ್ಕೆ ಅವರಿಗೆ ಆಗ್ಬಾರ್ದು. ಸೊ ಅಂತ ಐಟಮ್ನ ಕೊಡಬೇಕು ಅಂತ ಹೇಳ್ಬಿಟ್ಟು ಸರ್ಕಾರ ಈಗಾಗಲೇ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡಿ ಒಂದು ಪ್ಲಾನ್ ನ ಮಾಡಿತ್ತು. ಸೊ ಆ ಒಂದು ಪ್ಲಾನ್ ಏನಂತ ಹೇಳಿದ್ರೆ, ಸಕ್ಕರೆ, ಹಾಗೆ ಎಣ್ಣೆ, ತೊಗರಿಬೇಳೆ, ಉಪ್ಪು, ಇದಿಷ್ಟನ್ನ ಕೂಡ ಕೊಡೋಣ.
ಇದಿಷ್ಟು ದಿನನಿತ್ಯದ ಪದಾರ್ಥಗಳು ಬೇಕೇ ಬೇಕು, ಪ್ರತಿಯೊಬ್ಬರಿಗೂ ಕೂಡ ಇದಿಷ್ಟು ಬೇಕೇ ಬೇಕು. ಸಕ್ಕರೆ ಅಂತೂ ಬೇಕೇ ಬೇಕು. ಟೀ ಕಾಫಿಗಾಗಿರ್ಬೋದು ಅಥವಾ ಯಾವುದೋ ಒಂದು ಮನೆಯಲ್ಲಿ ಸ್ವೀಟ್ ಮಾಡ್ತೀವಿ ಅಂತ ಹೇಳಿದ್ರು ಕೂಡ ಸಕ್ಕರೆ ಬೇಕೇ ಬೇಕು. ಎಣ್ಣೆ ಕೂಡ ಬೇಕೇ ಬೇಕು. ಅಡುಗೆ ಎಣ್ಣೆ ಅಂತೂ ಕಂಪಲ್ಸರಿಯಾಗಿ ಪ್ರತಿಯೊಂದು ಅಡುಗೆಗೂ ಕೂಡ ಬೇಕೇ ಬೇಕು. ಹಾಗೆ ತೊಗರಿ ಬೇಳೆ ಅಂತೂ ಇರಲೇಬೇಕು. ಸಾಂಬಾರಿಗಾಗಿರ್ಬೋದು, ಸಾರು ಮಾಡೋದಕ್ಕಾಗಿರ್ಬೋದು ತೊಗರಿಬೇಳೆ ಬೇಕೇ ಬೇಕು. ಹಾಗೆ ಉಪ್ಪು, ಇದೆಲ್ಲದಕ್ಕೂ ಕೂಡ ಉಪ್ಪು ಬೇಕೇ ಬೇಕು. ಪ್ರತಿಯೊಂದು ಐಟಮಿಗೂ ಕೂಡ ಉಪ್ಪು ಬೇಕೇ ಬೇಕು. ಸೊ ಇದೆಲ್ಲದನ್ನು ಕೂಡ ಯಾರಿಗೂ ಸೇಲ್ ಮಾಡೋದಿಲ್ಲ, ಯಾರು ಕೂಡ ಸೇಲ್ ಮಾಡೋದಿಲ್ಲ. ಸೇಲ್ ಮಾಡಿದ್ರು ಕೂಡ ಇನ್ನೊಂದು ಹಣನ ಕೊಟ್ಟು ಅವರು ಅಂಗಡಿಯಲ್ಲಿ ಪರ್ಚೇಸ್ ಮಾಡಿಕೊಂಡು ಬರಲೇಬೇಕಾಗತ್ತೆ. ಸೊ ಹಾಗಾಗಿ 5 kg ಅಕ್ಕಿ, ಇನ್ನು 5 kg ಅಕ್ಕಿಯ ಬದಲು ಈ ಒಂದು ಇಂದಿರಾ ಆಹಾರ ಕಿಟ್ಟನ್ನು ಕೊಡೋಣ ಅಂತೇಳ್ಬಿಟ್ಟು ಈಗಾಗಲೇ ಕ್ಯಾಬಿನೆಟ್ ಮೀಟಿಂಗ್ ಮಾಡಿ ಒಂದು ಪ್ಲ್ಯಾನ್ನ ಕೂಡ ರೆಡಿ ಮಾಡಿತ್ತು. ಕಳೆದ 5 ತಿಂಗಳಿಂದ ಈ ಒಂದು ಪ್ಲ್ಯಾನ್ ನಡೀತಾನೆ ಇದೆ. ನಾನು ಕೂಡ ವಿಡಿಯೋ ಮಾಡಿ ಅಪ್ಡೇಟ್ ಕೊಡ್ತಾನೆ ಇದ್ದೆ. ಸೊ ಆದರೆ ಅಧಿಕೃತವಾಗಿ ಮಾಹಿತಿ ಬರ್ತಾನೆ ಇರಲಿಲ್ಲ. ಡಿಸೆಂಬರ್ 1ನೇ ತಾರೀಕಿಂದ ಈ ಒಂದು ಕಿಟ್ಟನ್ನು ಕೊಡ್ತೀವಿ ಅಂತೇಳ್ಬಿಟ್ಟು ಸ್ವತಃ ಆಹಾರ ಇಲಾಖೆಯ ಸಚಿವರಾದಂತಹ KH ಮುನಿಯಪ್ಪನವರು ಕೂಡ ಹೇಳಿದ್ರು. ಆದರೆ ಡಿಸೆಂಬರ್ 1ನೇ ತಾರೀಕು ಕಳೆದು ಹೋಗಿದೆ, ಇನ್ನೂ ಕೂಡ ಈ ಒಂದು ಕಿಟ್ಟು ಕೊಡ್ತಾ ಇಲ್ಲ. ಹಾಗಿದ್ರೆ ಯಾವಾಗಿನಿಂದ ಈ ಒಂದು ಕಿಟ್ಟನ್ನು ವಿತರಣೆ ಮಾಡ್ತಾರೆ ಅಂತೇಳ್ಬಿಟ್ಟು ಈ ವಿಡಿಯೋ ಎಂಡಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ಅದಕ್ಕಿಂತ ಮುಂಚೆ ಒಂದಿಷ್ಟು ಮಾಹಿತಿನ ತಿಳ್ಕೊಳ್ಳೋಣ. ಈಗ ಸ್ನೇಹಿತರೆ, ಈಗಾಗಲೇ BPL ಆಗಿರ್ಬೋದು, ಅಂತ್ಯೋದಯ ಆಗಿರ್ಬೋದು, ಈ ಎರಡೂ ಪಡಿತರ ಚೀಟಿಯು 1,25,00,000ಕ್ಕಿಂತ ಹೆಚ್ಚು ಪಡಿತರ ಚೀಟಿ ಹೊಂದಿದೆ. ಅಂದ್ರೆ ಜನಗಳು ಅಲ್ಲ, ಪಡಿತರ ಚೀಟಿನೇ ಇಷ್ಟೊಂದಿದೆ, ರೇಷನ್ ಕಾರ್ಡ್ಗಳೇ ಇಷ್ಟೊಂದಿದೆ. ಹಾಗಿದ್ರೆ ಎಷ್ಟು ಜನರು ಈಗಾಗಲೇ BPL ಆಗಿರ್ಬೋದು, ಅಂತ್ಯೋದಯ ಆಗಿರ್ಬೋದು, ಈ ಎರಡೂ ಕಾರ್ಡನ್ನು ಹೊಂದಿದ್ದಾರೆ ಅಂತ ತಿಳ್ಕೊಳ್ಳೋದಾದ್ರೆ 4.5 ಕೋಟಿಗಿಂತ ಹೆಚ್ಚು ಜನರು, ಕರ್ನಾಟಕದಲ್ಲೇ 4.5 ಕೋಟಿಗಿಂತ ಹೆಚ್ಚು ಜನರು ಈ ಒಂದು BPL ಆಗಿರ್ಬೋದು, ಅಂತ್ಯೋದಯ ಆಗಿರ್ಬೋದು, ಈ ಎರಡೂ ರೇಷನ್ ಕಾರ್ಡ್ಗಳನ್ನು ಈಗಾಗಲೇ ಹೊಂದಿದ್ದಾರೆ ಸ್ನೇಹಿತರೆ. ಹಾಗೆಯೇ ಈಗಾಗಲೇ CM ಕೂಡ ಒಂದಿಷ್ಟು ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ. ಸೊ KH ಮುನಿಯಪ್ಪನವರಿಗೂ ಕೂಡ ಡೈರೆಕ್ಷನ್ನ ಮಾಡಿದರೆ ಪ್ರತಿ ತಿಂಗಳು 10ನೇ ತಾರೀಕಿನ ಒಳಗಾಗಿ ಈ ಒಂದು ಕಿಟ್ಟನ್ನು ವಿತರಣೆ ಮಾಡಲೇಬೇಕು. ಕಡ್ಡಾಯವಾಗಿ ಪ್ರತಿ ತಿಂಗಳು 10ನೇ ತಾರೀಕಿನ ಒಳಗಾಗಿ ಈ ಒಂದು ಕಿಟ್ಟು ಎಲ್ರಿಗೂ ಕೂಡ ತಲುಪಲೇಬೇಕು ಅಂತೇಳ್ಬಿಟ್ಟು ಡೈರೆಕ್ಷನ್ನ ಮಾಡಿದ್ದಾರೆ ಸ್ನೇಹಿತರೆ. ಈಗಾಗಲೇ ಪ್ರತಿ ತಿಂಗಳು ಅಕ್ಕಿ ಏನು ಕೊಡ್ತಾ ಇದ್ದಾರೋ 1ನೇ ತಾರೀಕಿಂದ 30-31ನೇ ತಾರೀಕು ತನಕನೂ ಕೂಡ ಕೊಡ್ತಾನೆ ಇರ್ತಾರೆ ಪ್ರತಿ ತಿಂಗಳು. ಕೆಲವೊಂದಿಷ್ಟು ಸಮಯದಲ್ಲಿ ಸರ್ವರ್ ಕೂಡ ಇರೋದಿಲ್ಲ, ಸರ್ವರ್ ಬ್ಯುಸಿ ಇರೋದ್ರಿಂದ ಹೋಗಿ ಆ ಒಂದು ವ್ಯಕ್ತಿ ಮತ್ತೆ ವಾಪಸ್ ಬರಬೇಕಾಗತ್ತೆ. ಸೊ ನ್ಯಾಯಬೆಲೆ ಅಂಗಡಿ ಹೋಗ್ತಾರೆ, ಅಲ್ಲಿ ಸರ್ವರ್ ಇರೋದಿಲ್ಲ, ಮತ್ತೆ ಮನೆಗೆ ಬರ್ತಾರೆ, ಮತ್ತೆ ಮಧ್ಯಾಹ್ನದ ಮೇಲೆ ಹೋಗ್ತಾರೆ, ಮತ್ತೆ ಸರ್ವರ್ ಇರೋದಿಲ್ಲ, ಮತ್ತೆ ಮನೆಗೆ ಬರ್ತಾರೆ, ಮತ್ತೆ ನೆಕ್ಸ್ಟ್ ಡೇ ಹೋಗಿ ಅದನ್ನ ಪರ್ಚೇಸ್ ಮಾಡ್ಕೊಂಡು ಬರ್ತಾರೆ, ತೆಗೆದುಕೊಂಡು ಬರ್ತಾರೆ. ಆದ್ರೆ ಈ ಹಿಂದೆ ಆಗ್ತಿರುವಂತ ಸಮಸ್ಯೆಗಳೆಲ್ಲದೂ ಕೂಡ ಸ್ಟಾಪ್ ಮಾಡಿ ಇನ್ನು ಮುಂದೆ ಪ್ರತಿ ತಿಂಗಳು 10ನೇ ತಾರೀಕಿನ ಒಳಗಾಗಿ ಕಡ್ಡಾಯವಾಗಿ ಎಲ್ರಿಗೂ ಕೂಡ ಈ ಒಂದು ಕಿಟ್ಟು ಸಿಗಲೇಬೇಕು ಅಂತೇಳ್ಬಿಟ್ಟು ಈಗಾಗಲೇ ಸಿದ್ದರಾಮಯ್ಯನವರು KH ಮುನಿಯಪ್ಪನವರಿಗೆ ಡೈರೆಕ್ಷನ್ ಮಾಡಿದ್ದಾರೆ. ಜೊತೆಗೆ ಸ್ನೇಹಿತರೆ, ಈಗಾಗಲೇ ಎಷ್ಟು ಪ್ರಮಾಣದಲ್ಲಿ ನಿಮಗೆ ಸಿಗುತ್ತೆ ಅಂತ ಕೂಡ ಮಾಹಿತಿ ಕೊಟ್ಟಿದ್ದೆ. ಆದರೆ ಅದು ಕೂಡ ಈ ಒಂದು ವಿಡಿಯೋದಲ್ಲಿ ಒಂದಿಷ್ಟು ಮಾಹಿತಿನ ತಿಳಿಸ್ಕೊಡ್ತೀನಿ. 1 kg ಅಕ್ಕಿ 1 ಲೀಟರ್ ಸೂರ್ಯಕಾಂತಿ ಎಣ್ಣೆನೆ ಕೊಡಬೇಕು ಅಂತೇಳ್ಬಿಟ್ಟು ಹೇಳಿದ್ದಾರೆ. ಸೊ ಸೂರ್ಯಕಾಂತಿ ಎಣ್ಣೆ ಅಂತೇಳ್ಬಿಟ್ಟು ಇಷ್ಟು ದಿನಗಳ ಕಾಲ ಹೇಳಿರಲಿಲ್ಲ. ಕಡಲೆಕಾಯಿ ಎಣ್ಣೆ ಆಗಿರ್ಬೋದು ಅಥವಾ ಫಾರ್ಮ್ ಆಯಿಲ್ ಆಗಿರ್ಬೋದು ಅಥವಾ ಯಾವುದನ್ನ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇರಲಿಲ್ಲ. ಒಟ್ಟಾರೆಯಾಗಿ ಅಡುಗೆ ಎಣ್ಣೆನ 1 ಲೀಟರ್ ಕೊಡ್ತೀವಿ ಅಂತೇಳ್ಬಿಟ್ಟು ಮಾಹಿತಿ ಕೊಟ್ಟಿದ್ರು. ಆದರೆ ಈಗ ಬರ್ತಿರುವಂಥ ಮಾಹಿತಿ ಪ್ರಕಾರ 1 ಲೀಟರ್ ಸೂರ್ಯಕಾಂತಿ ಎಣ್ಣೆನೆ ಕೊಡಬೇಕು ಅಂತೇಳ್ಬಿಟ್ಟು ಮಾಹಿತಿ ಬರ್ತಾ ಇದೆ. 1 kg ತೊಗರಿಬೇಳೆ ಏನಾದರೂ ಶಾರ್ಟೇಜ್ ಆಯ್ತಂತ ಹೇಳಿದ್ರೆ ಹೆಸರು ಕಾಳು ಕೊಡುವ ಚಾನ್ಸಸ್ಸು ಇರುತ್ತೆ. ಸೊ ತೊಗರಿಬೇಳೆಯಲ್ಲಿ ಸಪ್ಲೈ ಏನಾದರೂ ಸಾಕಾಗಿಲ್ಲ, ಕೊಡೋದಕ್ಕೆ ಸಾಕಾಗ್ತಾ ಇಲ್ಲ, ಸ್ಟಾಕ್ ಕೂಡ ಇಲ್ಲ ಅಂತ ಹೇಳಿದ್ರೆ ಹೆಸರು ಕಾಳನ್ನ ಕೊಡ್ತಾರೆ ಸ್ನೇಹಿತರೆ. ಹಾಗೆ 1 kg ಉಪ್ಪು. ಇದಿಷ್ಟು ಏನು ಒಬ್ಬರು ಅಥವಾ ಇಬ್ಬರಿದ್ರೆ ಒಂದು ರೀತಿಯಲ್ಲಿ ನಿಮಗೆ ಸಿಗುವಂಥದ್ದು. 3 ಜನ ಅಥವಾ 4 ಜನ ಮನೆಯಲ್ಲಿದ್ದೀರಾ ಅಂತ ಹೇಳಿದ್ರೆ ಒಂದು ಪ್ರಮಾಣದಲ್ಲಿ ನಿಮಗೆ ಈ ಒಂದು ಸಿಗುವಂಥದ್ದು ಐಟಮ್ ಎಲ್ಲದೂ ಕೂಡ ಸಿಗುವಂಥದ್ದು. ನಿಮ್ಮ ಕುಟುಂಬದಲ್ಲಿ ಒಬ್ಬರಿದ್ದೀರಾ ಅಥವಾ ಇಬ್ಬರಿದ್ದೀರಾ ಅಂತ ಹೇಳಿದ್ರೆ ಒಂದು ಪ್ರಮಾಣದಲ್ಲಿ ನಿಮಗೆ ಈ ಒಂದು ರೇಷನ್ ಸಿಗುವಂಥದ್ದು. ಮನೆಯಲ್ಲಿ 3 ಅಥವಾ 4 ಜನರಿದ್ದೀರಾ ಅಂತ ಹೇಳಿದ್ರೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ನಿಮಗೆ ಈ ಒಂದು ಕಿಟ್ಟು ಸಿಗುತ್ತೆ. ಮನೆಯಲ್ಲಿ 5 ಅಥವಾ 5ಕ್ಕಿಂತ ಹೆಚ್ಚು ಜನರಿದ್ದೀರಾ ಅಂತ ಹೇಳಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಈ ಒಂದು ಕಿಟ್ಟು ಸಿಗುವಂಥದ್ದು. ಅಂದರೆ 1 kg ಸಕ್ಕರೆನೇ ಸಿಗೋದಿಲ್ಲ, 1.5 kg ಸಿಗುತ್ತೆ, 2 kg ಸಿಗುತ್ತೆ. ಈ ರೀತಿಯಾಗಿ ಹೆಚ್ಚೆಚ್ಚು ಪ್ರಮಾಣದಲ್ಲಿ ನಿಮಗೆ ಸಿಗುವಂಥದ್ದು. ಸೊ 3 ರೀತಿಯಾದಂಥ ಸ್ಲ್ಯಾಬನ್ನು ಮಾಡ್ಕೊಂಡಿದ್ದಾರೆ ಈಗಾಗಲೇ. ಕುಟುಂಬದಲ್ಲಿ ಒಬ್ಬರು ಅಥವಾ ಇಬ್ಬರಿದ್ರೆ ಒಂದು ಸ್ಲ್ಯಾಬು, 3 ಅಥವಾ 4 ಜನರಿದ್ರೆ ಒಂದು ಸ್ಲ್ಯಾಬು, 5 ಅಥವಾ 5ಕ್ಕಿಂತ ಹೆಚ್ಚು ಜನರಿದ್ರೆ ಇನ್ನೊಂದು ಸ್ಲ್ಯಾಬು.
ಈ ರೀತಿಯಾಗಿ 3 ಸ್ಲ್ಯಾಬ್ಗಳನ್ನ ವಿಂಗಡಣೆ ಮಾಡಿದ್ದಾರೆ. ಸೊ ಆ ರೀತಿಯಾಗಿ ಪ್ರಮಾಣನ ಹೆಚ್ಚೆಚ್ಚು ಮಾಡಿ ಅವರಿಗೆ ಈ ಒಂದು ರೇಷನ್ನ ಕೊಡುವಂಥದ್ದು ಅಂತ ಹೇಳ್ಬಿಟ್ಟು ಸರ್ಕಾರ ಈಗಾಗಲೇ ಪ್ಲಾನ್ ನ ಮಾಡ್ಕೊಂಡಿದ್ದಾರೆ. ಹಾಗೆ ತೂಕದಲ್ಲಿ ಹೆಚ್ಚು ಕಮ್ಮಿ ಆಗಬಾರದು ಅಂತ ಹೇಳ್ಬಿಟ್ಟು ಸಿಎಂ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ತೂಕದಲ್ಲಿ ಹೆಚ್ಚು ಅಥವಾ ಕಮ್ಮಿ ಆಗ್ಲೇಬಾರದು, ಕರೆಕ್ಟ್ ಆಗಿರಬೇಕು. 5 kg ಅಂತ ಹೇಳಿದ್ರೆ 5 kg ಬರಬೇಕು. 6 kg ಅಥವಾ 4 kg ಈ ರೀತಿಯಾಗಿ ಹೆಚ್ಚು ಕಮ್ಮಿ ಆಗ್ಲೇಬಾರದು. ಜನಗಳಿಗೆ ಪಾರದರ್ಶಕವಾಗಿ ಕೊಡಬೇಕಾಗತ್ತೆ ಈ ಒಂದು ಕಿಟ್ ಅನ್ನ ಅಂತ ಹೇಳ್ಬಿಟ್ಟು ಸಿಎಂ ಆಗಿರುವಂತಹ ಸಿದ್ದರಾಮಯ್ಯನವರು KH ಮುನಿಯಪ್ಪನವರಿಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ. ಆಹಾರ ಇಲಾಖೆಯ ಸಚಿವರಾದಂತಹ KH ಮುನಿಯಪ್ಪನವರಿಗೆ ಪ್ರತಿ ಒಂದು ಮಾಹಿತಿನ ಡೈರೆಕ್ಷನ್ ನ ಮಾಡಿದ್ದಾರೆ. ಸೊ ಈ ರೀತಿಯಾಗಿ ಇರಬೇಕಾಗತ್ತೆ, ಈ ರೀತಿಯಾಗಿ ಕೊಡಬೇಕಾಗತ್ತೆ. ಸೊ 1ನೇ ತಾರೀಕಿಂದ 10ನೇ ತಾರೀಕಿನ ಒಳಗಾಗಿ ನೀವು ಈ ಒಂದು ಕಿಟ್ ಅನ್ನ ವಿತರಣೆ ಮಾಡಲೇಬೇಕಾಗತ್ತೆ. ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಕಿಟ್ ಹೋಗ್ಲೇಬೇಕಾಗತ್ತೆ. BPL ಆಗಿರ್ಬೋದು, ಅಂತ್ಯೋದಯ ಆಗಿರ್ಬೋದು, 2 ಕಾರ್ಡನ್ನ ಯಾರ್ಯಾರು ಹೊಂದಿದಾರೋ ಅಂತವರಿಗೆ ಒಬ್ರಿಗೂ ಬಿಡದಿದ್ದಂಗೆ ಎಲ್ರಿಗೂ ಕೂಡ ಈ ಒಂದು ಕಿಟ್ ಅನ್ನ ವಿತರಣೆ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಈಗಾಗಲೇ ಸಿಎಂ ಡೈರೆಕ್ಷನ್ ನ ಮಾಡಿ ಆಗಿದೆ. ಹಾಗಿದ್ರೆ ನಿಮ್ಗೆ ಈಗ ಇರುವಂತ ಡೌಟ್ಸ್, ಯಾವಾಗಿನಿಂದ ಈ ಒಂದು ಕಿಟ್ ಅನ್ನ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಸ್ನೇಹಿತರೆ, ಜನವರಿ 1ನೇ ತಾರೀಕಿಂದ ಈ ಒಂದು ಕಿಟ್ ಅನ್ನ ಕೊಡುವ ಚಾನ್ಸಸ್ ಇದೆ. ಡಿಸೆಂಬರ್ 1ನೇ ತಾರೀಕು ಅಂತ ಹೇಳ್ಬಿಟ್ಟೆ ನವೆಂಬರ್ ತಿಂಗಳಲ್ಲಿ ಹೇಳಿದ್ರು. ಆದ್ರೆ ಈಗ ಬರ್ತಿರುವಂತ ಮಾಹಿತಿ ಪ್ರಕಾರ ಜನವರಿ 1ನೇ ತಾರೀಕಿಂದ ಈ ಒಂದು ಕಿಟ್ ಅನ್ನ ವಿತರಣೆ ಮಾಡುವ ಚಾನ್ಸಸ್ ಇದೆ. ಅಂದ್ರೆ ಈಗಾಗಲೇ ಡಿಸೆಂಬರ್ ಮುಗೀತಲ್ಲ, ಇನ್ನೇನು ಕೆಲವೇ ದಿನಗಳಲ್ಲಿ ಈ ಒಂದು ಡಿಸೆಂಬರ್ ಮುಗಿಯುತ್ತೆ, ಈ ಒಂದು ವರ್ಷ ಕೂಡ ಮುಗಿಯುತ್ತೆ. ಹೊಸ ವರ್ಷದಿಂದ ಈ ಒಂದು ಕಿಟ್ ಅನ್ನ ಕೊಡೋಣ ಅಂತ ಹೇಳ್ಬಿಟ್ಟು ಸರ್ಕಾರ ಈಗಾಗಲೇ ಪ್ಲಾನ್ ಮಾಡ್ಕೊಂಡಿದೆ. ಸೊ ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವರಿಗೂ ಕೂಡ ಈ ವಿಡಿಯೋದಿಂದ ಒಂದಿಷ್ಟು ಉಪಯೋಗನ ಪಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮಲ್ಲಿ ಮನವಿ ಮಾಡ್ತಿರೋದು ಒಂದೇ ಒಂದು, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಉಚಿತವಾಗಿರುತ್ತೆ. ಪ್ರತಿಯೊಂದು ಇನ್ಫಾರ್ಮೇಶನ್ ನ ಕಲೆಕ್ಟ್ ಮಾಡಿಕೊಂಡು ನಿಮಗೆ ವಿಡಿಯೋ ಮಾಡಿ ತಲುಪಿಸುವಂತ ಪ್ರಯತ್ನ ಮಾಡಿದ್ದೀನಿ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ಒಂದಿಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು.